ನಮಸ್ಕಾರ ಸ್ನೇಹಿತರೆ. ಪೂಜೆಯಲ್ಲಿ ಈ ಹೂಗಳನ್ನು ಬಳಸುವುದು ಶುಭವಾದರೆ ಈ ಹೂಗಳು ಅಶುಭ. ಹೂಗಳನ್ನು ದೇವರ ಪೂಜೆ ಅಥವಾ ಆರಾಧನೆಯಲ್ಲಿ ಬಳಸಲಾಗುತ್ತದೆ. ಸಂತೋಷ ಮತ್ತು ಭಕ್ತಿಯ ಸಂಕೇತವಾಗಿ ಹೂಗಳು ಪೂಜೆಯಲ್ಲಿ ಪ್ರಮುಖ ಸ್ಥಾನ ಪಡೆದುಕೊಂಡಿದೆ. ಅದರಲ್ಲಿ ಕೆಲವು ಹೂಗಳನ್ನು ಪೂಜೆಯಲ್ಲಿ ಬಳಸುವುದು ಶುಭವೆಂದು ಪರಿಗಣಿಸಲಾದರೆ ಇನ್ನು ಕೆಲವೊಂದು ಹೂಗಳನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಪೂಜೆಯಲ್ಲಿ ಯಾವೆಲ್ಲ ಹೂಗಳನ್ನು ಬಳಸುವುದು ಶುಭ, ಪೂಜೆಯಲ್ಲಿ ಯಾವೆಲ್ಲ ಹೂಗಳನ್ನು ಬಳಸುವುದು ಅಶುಭ. ಪೂಜೆಯಲ್ಲಿ ಹೂಗಳಿಗೆ ವಿಶೇಷ ಮಹತ್ವವಿದೆ. ಅನೇಕ ದೇವರು ದೇವತೆಗಳು ಒಂದಿಷ್ಟು ಹೂಗಳನ್ನು ಹೆಚ್ಚು ಪೂಜೆಯಲ್ಲಿ ತೆಗೆದುಕೊಳ್ಳಲು ಬಯಸುತ್ತಾರೆ ಹಾಗೂ ಇದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಹೂಗಳ ಧಾರ್ಮಿಕ ಮಹತ್ವವು ಅತ್ಯಂತ ಮಹತ್ವದಾಗಿದೆ ಮತ್ತು ಅವುಗಳನ್ನು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ. ಹೂಗಳು ಶಾಂತಿ ಮತ್ತು ಸಂತೋಷದ ಸಂಕೇತಗಳಾಗಿ ಸ್ವೀಕರಿಸಲಾಗಿದೆ. ಕೆಲವು ಹೂಗಳನ್ನು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ, ಆದರೆ ಕೆಲವು ಅಶುಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಯಾವ ಹೂಗಳು ಶುಭ, ಯಾವ ಹೂಗಳು ಅಶುಭ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಚೆಂಡು ಹೂ. ಮ್ಯಾರಿಗೋಲ್ಡ್ ಅಥವಾ ಚೆಂಡು ಹೂಗಳು ಗಣೇಶ ಮತ್ತು ದುರ್ಗೆಯ ನೆಚ್ಚಿನ ಹೂಗಳಾಗಿವೆ. ಈ ಹೂಗಳು ಶಕ್ತಿ ಮತ್ತು ಅದೃಷ್ಟ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಮ್ಯಾರಿಗೋಲ್ಡ್ ಹೂವನ್ನು ಪೂಜೆಯಲ್ಲಿ ಅರ್ಪಿಸುವುದರಿಂದ ದೇವರ ಆಶೀರ್ವಾದ ಸಿಗುತ್ತದೆ ಮತ್ತು ಜೀವನದ ಪ್ರತಿಯೊಂದು ಅಡೆತಡೆಗಳು ದೂರವಾಗುತ್ತವೆ ಎನ್ನುವ ನಂಬಿಕೆ ಇದೆ. ಗುಲಾಬಿ ಹೂವು. ಗುಲಾಬಿ ಹೂವು ಪ್ರೀತಿ, ಭಕ್ತಿ ಮತ್ತು ಸೌಂದರ್ಯದ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಇದನ್ನು ಶಿವ ಮತ್ತು ಕೃಷ್ಣನಿಗೆ ಅರ್ಪಿಸಲಾಗುತ್ತದೆ. ಪೂಜೆಯಲ್ಲಿ ಗುಲಾಬಿ ಹೂಗಳನ್ನು ಅರ್ಪಿಸುವುದು ದೇವರ ಆಶೀರ್ವಾದವನ್ನು ಸುಲಭವಾಗಿ ಪಡೆದುಕೊಳ್ಳಲು ಸಹಾಯಕಾರಿಯಾಗಿದೆ ಮತ್ತು ಪ್ರೀತಿ ಸಂಬಂಧಗಳಲ್ಲಿ ಮಾಧುರ್ಯವನ್ನು ತರುತ್ತದೆ. ಕಮಲ ಹೂವು. ಕಮಲದ ಹೂವುಗಳು ವಿಷ್ಣು, ಲಕ್ಷ್ಮಿ, ಸರಸ್ವತಿಯ ನೆಚ್ಚಿನ ಹೂವುಗಳಾಗಿವೆ. ಇದು ಜ್ಞಾನ, ಶುದ್ಧತೆ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಪೂಜೆಯಲ್ಲಿ ಕಮಲದ ಹೂವನ್ನು ಅರ್ಪಿಸುವುದರಿಂದ ದೇವರ ಆಶೀರ್ವಾದ ಸಿಗುತ್ತದೆ ಮತ್ತು ಮನಸ್ಸು ಶಾಂತವಾಗುತ್ತದೆ. ಮಲ್ಲಿಗೆ. ಮಲ್ಲಿಗೆ ಹೂವನ್ನು ಶಿವ ಮತ್ತು ವಿಷ್ಣುವಿಗೆ ಪ್ರಿಯವಾದ ಹೂಗಳೆಂದು ಪರಿಗಣಿಸಲಾಗುತ್ತದೆ. ಇದು ಶುದ್ಧತೆ, ಸೌಂದರ್ಯ ಮತ್ತು ಪರಿಮಳದ ಸಂಕೇತವಾಗಿದೆ. ಪೂಜೆಯಲ್ಲಿ ಮಲ್ಲಿಗೆ ಹೂವನ್ನು ಅರ್ಪಿಸುವುದರಿಂದ ದೇವರ ಆಶೀರ್ವಾದ ಪಡೆದು ವಾತಾವರಣದಲ್ಲಿ ಪರಿಮಳ ಹರಡುತ್ತದೆ ಹಾಗೂ ಈ ಹೂಗಳು ಪರಿಸರವನ್ನು ಸರಳವಾಗಿ ಶುದ್ಧಗೊಳಿಸುತ್ತದೆ. ದುಂಡು ಮಲ್ಲಿಗೆ. ದುಂಡು ಮಲ್ಲಿಗೆ ಹೂಗಳು ಪರಿಮಳಕ್ಕೆ ಹೆಸರುವಾಸಿಯಾದ ಹೂಗಳಾಗಿವೆ. ಇದನ್ನು ಶಿವ ಮತ್ತು ಹನುಮಂತನಿಗೆ ಅರ್ಪಿಸಲಾಗುತ್ತದೆ. ದುಂಡು ಮಲ್ಲಿಗೆ ಹೂವನ್ನು ಪೂಜೆಯಲ್ಲಿ ಅರ್ಪಿಸುವುದರಿಂದ ದೇವರ ಆಶೀರ್ವಾದ ಪಡೆದು ಮನಸ್ಸು ಪ್ರಶಾಂತವಾಗುತ್ತದೆ. ಇನ್ನು ಯಾವೆಲ್ಲ ಹೂಗಳನ್ನು ದೇವರಿಗೆ ಅರ್ಪಿಸಬಾರದು? ಕೇದಗಿ. ಕೇದಗಿ ಹೂವನ್ನು ಶಿವನಿಗೆ ಅರ್ಪಿಸುವುದಿಲ್ಲ. ಇದನ್ನು ಸಾವು ಮತ್ತು ದುಃಖದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ತುಳಸಿ. ತುಳಸಿ ಹೂವನ್ನು ವಿಷ್ಣುವಿಗೆ ಹಾಗೂ ಅವನ ಅವತಾರಗಳಿಗೆ ಮಾತ್ರ ಅರ್ಪಿಸಲಾಗುತ್ತದೆ, ಆದರೆ ಇದನ್ನು ಇತರ ದೇವರು ಮತ್ತು ದೇವತೆಗಳಿಗೆ ಅರ್ಪಿಸುವುದಿಲ್ಲ. ಕನೇರ. ಕನೇರ ಹೂ ವಿಷಪೂರಿತವಾಗಿದ್ದು ಪೂಜೆಯಲ್ಲಿ ಬಳಸುವುದಿಲ್ಲ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ? ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.